ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಇಎಸ್ಆರ್ ಇದ್ರ ಬಗ್ಗೆ ನಾನು ನಿಮ್ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಇಎಸ್ಆರ್‌ನಲ್ಲಿ ನಾವು ಯಾವ ಇಎಸ್ಆರ್ ಸಾಫ್ಟ್‌ವೇರ್ ವೆಬ್‌ಸೈಟ್ ಯಾವುದು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಎಚ್‌ಆರ್‌ಎಂಎಸ್‌ನಲ್ಲಿ ಎಚ್‌ಆರ್‌ಎಂಎಸ್ ಇಎಸ್ಆರ್ ಸಾಫ್ಟ್‌ವೇರ್‌ಗೆ ಲಾಗಿನ್ ಮಾಡಲು ಡಿಡಿಒ ಅವರ ಬಳಕೆದಾರ ಹೆಸರೇನು? ಯಾವ ರೀತಿಯಲ್ಲಿ ಮ್ಯಾಪಿಂಗ್ ಮಾಡಬೇಕು? ಅವರ ಹಂತದಲ್ಲಿ ಕೇಸ್ ವರ್ಕರ್‌ನ ಹೇಗೆ ಕ್ರಿಯೇಟ್ ಮಾಡಬೇಕು? ಹಾಗೇನೆ ಸೂಪರ್ಡೆಂಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡಬೇಕು? ಆ ನಂತರ ಕೇಸ್ ವರ್ಕರ್‌ಗೆ ಎಂಪ್ಲಾಯಿನ ಹೇಗೆ ನಾವು ಮ್ಯಾಪಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಇದರಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿನ ಹೇಳ್ಬೇಕಾಗಿತ್ತು ಅಂತಂತಂದ್ರೆ ವಿಡಿಯೋ ಲೆಂತ್ ಹೆಚ್ಚಾಗತ್ತೆ. ಹಾಗಾಗಿ ಕಂಪ್ಲೀಟ್ ಆದಂತ ಒಂದು ಇಎಸ್ಆರ್ ಮಾಹಿತಿಯನ್ನು ನಾನು 5 ರಿಂದ 6 ಪಾರ್ಟ್‌ನಲ್ಲಿ ನಿಮ್ ಜೊತೆಗೆ ಈ ವಿಡಿಯೋ ಮೂಲಕ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಫಸ್ಟ್ ನಾವು ಗೂಗಲ್‌ನಲ್ಲಿ ಆಹ್, ಎಚ್‌ಆರ್‌ಎಂಎಸ್ ಲಾಗಿನ್ ಅಂತ ಹೇಳಿ ನೇರವಾಗಿ ಟೈಪ್ ಮಾಡ್ಕೊಳ್ಳೋಣ. ಎಚ್‌ಆರ್‌ಎಂಎಸ್ ಲಾಗಿನ್ ಅಂತ ಹೇಳಿ. ಇಲ್ಲ ನಾವು ನೇರವಾಗಿ ನಾವು ಇಎಸ್ಆರ್ ಮಾಡ್ಬೇಕು ಅಂತಂದ್ರೆ ಒಂದು ಲಿಂಕ್ ಬರುತ್ತೆ ಅದಕ್ಕೆ. https://hrms2ess.karnataka.go.in ಅಂತ ಹೇಳಿ ಇದೆ. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಎಚ್‌ಆರ್‌ಎಂಎಸ್ ಲಾಗಿನ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ಬೇಕು. ಎಚ್‌ಆರ್‌ಎಂಎಸ್ ಲಾಗಿನ್ ಆದ ನಂತರ ಗಮನಿಸಬೇಕಿಲ್ಲಿ ನಾವು ಎಚ್‌ಆರ್‌ಎಂಎಸ್ ಕರ್ನಾಟಕ ಅಂತ ಇರಬೇಕು. ಎಚ್‌ಆರ್‌ಎಂಎಸ್ ಕರ್ನಾಟಕನಲ್ಲಿ ಇಲ್ಲಿ ಎಚ್‌ಆರ್‌ಎಂಎಸ್ ಲಾಗಿನ್ ಈ ಮಾಹಿತಿಯನ್ನು ಗಮನಿಸಿ ಎಚ್‌ಆರ್‌ಎಂಎಸ್ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ತೀವಿ. ಎಚ್‌ಆರ್‌ಎಂಎಸ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಇದರಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿ ನಮ್ಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಆಗ ಒಂದಿಷ್ಟು ಮಾಹಿತಿ ಬರುತ್ತೆ. ಇಲ್ಲಿ ನಾವು ಕ್ಲೋಸ್ ಅಂತ ಹೇಳಿ ಮಾಡ್ಕೊಳ್ಳೋಣ. ಆಗ ಇದು ನೋಡಿ ಈ ವೆಬ್‌ಸೈಟ್ https://hrms2ess.karnataka.go.in ಅಂತ ಹೇಳಿ ಇದೆ. ಬಾರ್ ಹಾಕಿ ಸ್ಲಾಶ್ ಹಾಕಿ esr/login page.html ಈ ರೀತಿಯಲ್ಲಿ ಇದೆ. ಹಾಗಾಗಿ ನಾವೇನಂತಂದ್ರೆ ನೇರವಾಗಿ ಎಚ್‌ಆರ್‌ಎಂಎಸ್ ಲಾಗಿನ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ತೀವಿ. ನಂತರ ಇಎಸ್ಆರ್ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿ ಇರುತ್ತೆ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದಿಷ್ಟು ಮಾಹಿತಿ ಗೋಚರಿಸುತ್ತೆ. ಅದನ್ನ ನಾವು ಕ್ಲೋಸ್ ಮಾಡ್ಕೊಂಡು ನಂತರ ಈ ಒಂದು ಲಾಗಿನ್ ಪೇಜ್‌ಗೆ ಬರ್ತೀವಿ. ಈ ಲಾಗಿನ್ ಪೇಜ್‌ನಲ್ಲಿ ಗಮನಿಸಬೇಕು ಲ್ಯಾಂಗ್ವೇಜ್ ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಅಂತಿದೆ. ನಮ್ಗೆ ಯಾವುದು ಕಂಫರ್ಟೇಬಲ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಯೂಸರ್ ನೇಮ್ ಪಾಸ್‌ವರ್ಡ್ ಏನಿರುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಯೂಸರ್ ನೇಮ್ ಅಂತಂದ್ರೆ ಫಸ್ಟ್ ಡಿಡಿಒ ಅವರಿಗೆ ಯೂಸರ್ ನೇಮ್ ಇರೋದು ಅವರ ಎಚ್‌ಆರ್‌ಎಂಎಸ್ 1 ಅಂದ್ರೆ ಎಚ್‌ಆರ್‌ಎಂಎಸ್‌ನಲ್ಲಿ ಏನ್ ಲಾಗಿನ್ ಆಗ್ತಾರಲ್ಲ ಎಚ್‌ಆರ್‌ಎಂಎಸ್‌ನ ಯೂಸರ್ ನೇಮ್ ಅಂದ್ರೆ ಡಿಡಿಒ ಕೋಡ್ ಅನ್ನು ಇಲ್ಲಿ ಟೈಪ್ ಮಾಡಬೇಕು. ಎಜುಕೇಷನ್‌ದವರಿಗೆ ಸಂಬಂಧಪಟ್ಟಿರೋ ಹಾಗೆ ಅವರಿಗೆ ಪಾಸ್‌ವರ್ಡ್ ಏನಿರುತ್ತೆ ಅಂತಂದ್ರೆ ನಮ್ಮ ಡಿಪಾರ್ಟ್‌ಮೆಂಟ್‌ದವರು ಕೊಟ್ಟಿರುವಂತ ಡಿಫಾಲ್ಟ್ ಪಾಸ್‌ವರ್ಡ್ ಅಂದ್ರೆ ಎಜುಕೇಷನ್ ಡಿಪಾರ್ಟ್‌ಮೆಂಟ್ ಅವರಿಗೆ ಡಿಫಾಲ್ಟ್ ಪಾಸ್‌ವರ್ಡ್ ಏನಿರುತ್ತೆ ಇಎಸ್ಆರ್ ಅಂದ್ರೆ ಕ್ಯಾಪಿಟಲ್ ಇಎಸ್ಆರ್ ಅಂದ್ರೆ ಸ್ಮಾಲ್ ಎಸ್ಆರ್ ಅಂತ ಹೇಳಿ ಯೂಸ್ ಮಾಡಬೇಕು. ಇನ್ನೊಂದು ಬಾರಿ ಕೇಳಿ ಡಿಫಾಲ್ಟ್ ಪಾಸ್‌ವರ್ಡ್ ಏನಿರುತ್ತೆ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಇ ನಂತರ ಸ್ಮಾಲ್ ಲೆಟರ್‌ನಲ್ಲಿ ಎಸ್ಆರ್ @ 1 2 3 4 5 6 7 8 9 ತನಕ ಇರುತ್ತೆ. ನಂತರ ಇಲ್ಲಿ ಕಾಣುವಂತ ಕ್ಯಾಪ್ಚಾವನ್ನು ನಾವು ಟೈಪ್ ಮಾಡಿ ಲಾಗಿನ್ ಅಂತ ಹೇಳಿ ಮಾಡಬೇಕು. ಮಾಡಿದ ನಂತರ ನಾವು ಡಿಫಾಲ್ಟ್ ಪಾಸ್‌ವರ್ಡ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು. ಇದನ್ನು ಗಮನಿಸಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಅಂಶ ಇಲ್ಲಿ. ಇದಕ್ಕೆ ಫಸ್ಟ್ ನಾನು ಯೂಸರ್ ನೇಮ್ ಅನ್ನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಯೂಸರ್ ನೇಮ್ ಇಲ್ಲಿ ಟೈಪ್ ಮಾಡಿದೆ. ನಂತರ ಇದಕ್ಕೆ ಪಾಸ್‌ವರ್ಡ್ ಅಂತ ಏನ್ ಹೇಳಿದೀವಿ ನಾವು ಡಿಫಾಲ್ಟ್ ಪಾಸ್‌ವರ್ಡ್ ಇಎಸ್ಆರ್ ಅಂತ ಹೇಳಿ ಇರುತ್ತೆ. ಕ್ಯಾಪಿಟಲ್ ಲೆಟರ್ ಇ, ಸ್ಮಾಲ್ ಲೆಟರ್ ಎಸ್, ಸ್ಮಾಲ್ ಲೆಟರ್ ಆರ್ @ 1 2 3 4 5 6 7 8 9 ಅಂತ ಹೇಳಿ ಇರುತ್ತೆ ಇದಕ್ಕೆ. ಇಲ್ಲಿ ಕಾಣುವಂತ ಕ್ಯಾಪ್ಚಾವನ್ನು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಕಾಣುವಂತ ಕ್ಯಾಪ್ಚಾ ಟೈಪ್ ಮಾಡ್ತೀನಿ. ನಂತರ ಇಲ್ಲಿ ಲಾಗಿನ್ ಅಂತ ಹೇಳಿ ಇದೆ. ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ತೀವಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನಾವು ಡಿಡಿಒ ಅವರ ಲಾಗಿನ್ ಪೇಜ್‌ಗೆ ಬರ್ತೀವಿ. ಈ ಒಂದು ಸ್ಕ್ರೀನ್ ಕಾಣುತ್ತೆ. ಇವರಲ್ಲಿ ಒಟ್ಟಾರೆ ಎಂಪ್ಲಾಯ್ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ 13 ಅಂತ ಹೇಳಿ ಇದೆ. ಎಸ್ಆರ್ ಇನ್ ಕೇಸ್ ವರ್ಕರ್ ಲಾಗಿನ್, ಎಸ್ಆರ್ ಇನ್ ಸೂಪರ್ಡೆಂಟ್ ಲಾಗಿನ್, ಎಸ್ಆರ್ ಇನ್ ಡಿಡಿಒ ಲಾಗಿನ್, ಎಸ್ಆರ್ ಇನ್ ಅಂದ್ರೆ ಎಸ್ಆರ್ ಪಬ್ಲಿಷ್ ಮಾಡಿದ್ದೆಷ್ಟು ಈ ರೀತಿಯಲ್ಲಿ ಮಾಹಿತಿ ನಮಗೆ ಡ್ಯಾಶ್ ಬೋರ್ಡ್‌ನಲ್ಲಿ ಸಿಗುತ್ತೆ ಇದಕ್ಕೆ. ಇಲ್ಲಿ ಇಷ್ಟಾದ ನಂತರ ನಾವೇನ್ ಮಾಡಬೇಕು ಪಾಸ್‌ವರ್ಡ್ ಅನ್ನು ಕಂಪಲ್ಸರಿ ಚೇಂಜ್ ಮಾಡಬೇಕು. ಪಾಸ್‌ವರ್ಡ್ ಚೇಂಜ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಇಲ್ಲಿ ಲೆಫ್ಟ್ ಸೈಡ್ ಕಾಣುವಂತ ಇವು 3 ಗೆರೆಗಳು ಕಾಣ್ತಾವೆ ನೋಡಿ 3 ಡಾಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಷ್ಟೆಲ್ಲ ಮೆನು ಸಿಗ್ತಾವೆ ನಮ್ಗೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಇದೆ, ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇದೆ, ಯೂಸರ್ ಮ್ಯಾಪಿಂಗ್,
ನಂತರ ಎಂಪ್ಲಾಯ್ ವೆರಿಫಿಕೇಶನ್, ರಿಕ್ವೆಸ್ಟ್ ಫಾರ್ ಅನ್‌ಫ್ರೀಜ್, ರಿಕ್ವೆಸ್ಟ್ ಫಾರ್ ಇಎಸ್‌ಆರ್, ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ಇಎಸ್‌ಆರ್, ಎಂಪ್ಲಾಯ್ ಶಿಫ್ಟ್, ಎಸ್‌ಆರ್ ಪಬ್ಲಿಷ್ಡ್ ಲಿಸ್ಟ್, ರಿಟೈರ್ಡ್ ಎಂಪ್ಲಾಯ್ ಲಿಸ್ಟ್, ಎಸ್‌ಆರ್ ಸರ್ಚ್ ಮಾಡೋದಕ್ಕೆ, ಎಂಐಎಸ್ ರಿಪೋರ್ಟ್, ನಂತರ ಇಲ್ಲಿ ಚೇಂಜ್ ಪಾಸ್ವರ್ಡ್ ಆರ್ ರೀಸೆಟ್ ಪಾಸ್ವರ್ಡ್ ಅಂತ ಹೇಳಿದೆ. ನಂತರ ಹೆಲ್ಪ್ ಅಂತಂದ್ರೆ ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ ನಮಗೆ. ಯೂಸರ್ ಮ್ಯಾನ್ಯುವಲ್‌ನ ತಗೊಂಡು ನಾವು ಸ್ಟಡಿ ಮಾಡಿ ಇದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ಅದರ ಒಂದು ಗಮನಿಸಿ, ಇಷ್ಟೆಲ್ಲ ಮಾಹಿತಿಯನ್ನು ನಾವು ಫಿಲ್ ಅಪ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಎಚ್.ಆರ್.ಎಂ.ಎಸ್ ಲಾಗಿನ್‌ನಲ್ಲಿ ನಮ್ಮ ಎಚ್.ಆರ್.ಎಂ.ಎಸ್ ಡಿಡಿಒ ಲಾಗಿನ್‌ನಲ್ಲಿ ಎಂಪ್ಲಾಯಿಯವರ ಎಲ್ಲಾ ಮಾಹಿತಿಯನ್ನು ಅಪ್ಡೇಟ್ ಮಾಡಿಟ್ಟಿರ್ಬೇಕು. ಯಾಕಂತಂದ್ರೆ ಅವೆಲ್ಲಾ ಮಾಹಿತಿ ಇದ್ರಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತಂದ್ರೆ ಎಚ್.ಆರ್.ಎಂ.ಎಸ್ 1 ಅಲ್ಲಿರುವಂತ ಮಾಹಿತಿ ಇದರಲ್ಲಿ ಫೆಚ್ ಆಗತ್ತೆ. ಸಿಂಕ್ ಆಗಿ ಅದರಲ್ಲಿ ಬರುತ್ತೆ. ಹಾಗಾಗಿ ಈ ವರ್ಕ್‌ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು? ಫಸ್ಟ್ ಎಚ್.ಆರ್.ಎಂ.ಎಸ್ ಡಿಡಿಒ ಲಾಗಿನ್‌ನಲ್ಲಿ ಎಂಪ್ಲಾಯಿಯವರ ಬೇಸಿಕ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಏನೇನು ಬರುತ್ತೆ? ಅದರಲ್ಲಿ ಏನಂತಾರೆ ಎಂಪ್ಲಾಯ್ ಸರ್ವಿಸ್ ಡೀಟೇಲ್ಸ್‌ನಲ್ಲಿ ಬರೋದು ಫ್ಯಾಮಿಲಿ ಅಂಡ್ ಡಿಪೆಂಡೆಂಟ್ ಡೀಟೇಲ್ಸ್‌ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಜೊತೆಗೆ ಏನಂತಂದ್ರೆ ನಾಮಿನಿ ಡೀಟೇಲ್ಸ್‌ನ ಅಪ್ಡೇಟ್ ಮಾಡಬೇಕು. ಕ್ವಾಲಿಫಿಕೇಷನ್ ಡೀಟೇಲ್ ಅಪ್ಡೇಟ್ ಮಾಡ್ಕೊಳ್ಬೇಕು. ಆಮೇಲೆ ಬೇಸಿಕ್ ಡೀಟೇಲ್‌ನಲ್ಲಿ ಮತ್ತೆ ನಾವು ಎಂಪ್ಲಾಯ್ ಬೇಸಿಕ್ ಡೀಟೇಲ್‌ಗೆ ಸಂಬಂಧಪಟ್ಟಿರುವಂತ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಆಮೇಲೆ ಪರ್ಮನೆಂಟ್ ಅಡ್ರೆಸ್, ಈ ರೀತಿಯಲ್ಲಿ ಅನೇಕ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಅದು ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಈಗ ಫಸ್ಟ್ ನಾವು ಯೂಸರ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡಿಕೊಂಡು ಕೇಸ್ ವರ್ಕರ್‌ನು ಕ್ರಿಯೇಟ್ ಮಾಡೋದು. ನಂತರ ಸೂಪರ್ಡೆಂಟ್ ಅನ್ನು ಕ್ರಿಯೇಟ್ ಮಾಡೋದು. ಇಲ್ಲಿ ಫಸ್ಟ್ 2ನೇ ಆಪ್ಷನ್ಸ್ ಗಮನಿಸಿ, ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇದೆ. ಯೂಸರ್ ಮ್ಯಾನೇಜ್ಮೆಂಟ್‌ನ ಕ್ರಿಯೇಟ್ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಮಗೆ ಯೂಸರ್ ಮ್ಯಾನೇಜ್ಮೆಂಟ್‌ನಲ್ಲಿ 3 ಬಟನ್ ಆಪ್ಷನ್ಸ್ ಕಾಣುತ್ತೆ. ಒಂದು ಕ್ರಿಯೇಟ್ ಯೂಸರ್, ಇನ್ನೊಂದು ಮಾಡಿಫೈ ಯೂಸರ್, ಇನ್ನೊಂದು ಚೇಂಜ್ ಸ್ಟೇಟಸ್ ಆಫ್ ಯೂಸರ್ ಅಂತ ಹೇಳಿ ಇದೆ. ಇಲ್ಲಿ ಕ್ರಿಯೇಟ್ ಯೂಸರ್ ಅಂತ ಹೇಳಿ ತಗೊಳ್ತೇನೆ. ಕ್ರಿಯೇಟ್ ಯೂಸರ್ ಕ್ಲಿಕ್ ಮಾಡಿದಾಗ ಇದರಲ್ಲಿ ರೋಲ್ ಇದೆ. ಆಮೇಲೆ ನಂಬರ್ ಅಂದ್ರೆ ಯಾವ ನಂಬರ್ ಇದು? ಕೆಜೆಡಿ ನಂಬರ್ ಅಂತ ಹೇಳಿ ಇರುತ್ತೆ. ಇಲ್ಲಿ ರೋಲ್ ಏನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಫಸ್ಟ್ ವರ್ಕ್ ಮಾಡೋದು ನಾವು ಕೇಸ್ ವರ್ಕರ್‌ನ ತೆಗೆದುಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕೇಸ್ ವರ್ಕರ್‌ನಲ್ಲಿನೇ ಹೆಚ್ಚು ವರ್ಕ್ ಇದೆ. ಅದಕ್ಕಾಗಿ ಕೇಸ್ ವರ್ಕರ್ ಇನ್ನೊಂದು ಗಮನಿಸಿ, ಒಂದು ಡಿಡಿಒನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್‌ಗೆ ಸಂಬಂಧಪಟ್ಟಿರುವಂತೆ ಒಂದು ಹೈಸ್ಕೂಲ್ ಇದೆ ಅಂತಂತಂದ್ರೆ ಅಲ್ಲಿ ಎಚ್.ಎಂ ಮತ್ತೆ ಇವರು ಕ್ಲರ್ಕ್ ಅವರು ಇರ್ತಾರೆ. ಎಸ್.ಡಿ.ಸಿ ಆಗ್ಲಿ ಅಥವಾ ಎಫ್.ಡಿ.ಸಿ ಆಗ್ಲಿ. ಯಾವುದೇ ಕಾರಣಕ್ಕೂ ಶಿಕ್ಷಕರನ್ನು ಅಂದ್ರೆ ಸಹ ಶಿಕ್ಷಕರನ್ನ ಏನಂದ್ರೆ ಕೇಸ್ ವರ್ಕರ್ ಅಥವಾ ಏನಂತಂದ್ರೆ ನಾವು ಸೂಪರ್ಡೆಂಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬಾರ್ದು. ಹಾಗಾಗಿ ಆ, ಆ, ಕೇಸ್ ವರ್ಕರ್ ಅಂದ್ರೆ ಕ್ಲರ್ಕ್ ಅವ್ರು ಇರ್ಲಿಲ್ಲ, ಎಸ್.ಡಿ.ಸಿ, ಎಫ್.ಡಿ.ಸಿ ಅವ್ರು ಇರ್ಲಿಲ್ಲ ಅಂತಂತಂದ್ರೆ ಆ ಪೋಸ್ಟ್ ಖಾಲಿ ಇತ್ತು ಅಂತಂದ್ರೆ 3 ರೋಲ್‌ನು ಸಹ ನಾವು ಡಿ.ಡಿ ಅವರಿಗೆ, ಎಚ್.ಎಂ ಅವರಿಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು, ಮ್ಯಾಪಿಂಗ್ ಮಾಡ್ಕೊಂಡು ಬಿಡ್ಬೇಕು. ಇಲ್ಲಿ ಕೇಸ್ ವರ್ಕರ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಜೆಡಿ ನಂಬರ್‌ನ ತೆಗೆದುಕೊಳ್ಬೇಕು. ಯಾರ್ದು? ಕೇಸ್ ವರ್ಕರ್ ಯಾರಿಗೂ ನಾವು ಕ್ರಿಯೇಟ್ ಮಾಡ್ತೀವಿ, ಅವ್ರ ಕೆಜೆಡಿ ನಂಬರ್‌ನ ಇಲ್ಲಿ ಟೈಪ್ ಮಾಡಬೇಕು. ಕೆಜೆಡಿ ನಂಬರ್ ಟೈಪ್ ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಬೇಕು. ಆಗ ಆಫೀಸರ್ ನೇಮ್ ನಂತರ ಮೊಬೈಲ್ ನಂಬರ್ ಡಿಸ್‌ಪ್ಲೇ ಆಗುತ್ತೆ. ಮೊಬೈಲ್ ನಂಬರ್ ನಾವು ಇಲ್ಲಿ ಎಡಿಟ್‌ನೂ ಸಹ ಮಾಡಬಹುದು. ಮೊಬೈಲ್ ನಂಬರ್ ಡಿಸ್‌ಪ್ಲೇ ಆಗುತ್ತೆ. ಆಮೇಲೆ ಲಾಗಿನ್ ಐಡಿ ಏನಿರುತ್ತೆ ಇದರಲ್ಲಿ ನೋಡಿ, ಕೇಸ್ ವರ್ಕರ್ 1 ಅಂದ್ರೆ ಎಷ್ಟು ಜನರು ಕೇಸ್ ವರ್ಕರ್ ನಾವು ಕ್ರಿಯೇಟ್ ಮಾಡಬಹುದು ಅಂತ 9 ಜನರನ್ನು ಸಹ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಇಲ್ಲಿ ನಾನು ಫಸ್ಟ್ ಕೇಸ್ ವರ್ಕರ್ ಒಬ್ಬರನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಕೇಸ್ ವರ್ಕರ್ ಲಾಗಿನ್ ಐಡಿ ಏನಿರುತ್ತೆ ಅಂದ್ರೆ CW1 ಅಂತ ತಗೊಂಡಿರ್ತೀನಿ. ನಂತರ ಇಲ್ಲಿ ಡಿಡಿಒ ಕೋಡ್ ಇರುತ್ತೆ. ನಂತರ ಇಲ್ಲಿ ಪಾಸ್ವರ್ಡ್ ನಮ್ಮ ಡಿಫಾಲ್ಟ್ ಆಗಿ ಪಾಸ್ವರ್ಡ್ ಇರೋದು ಕ್ಯಾಪಿಟಲ್ ESR ಅಟ್ 1 ರಿಂದ 9 ರವರೆಗೆ ಅಂತ ಹೇಳಿದೀವಿ. ಇದು ಕೇವಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ನಂತರ ಡಿಪಾರ್ಟ್ಮೆಂಟ್ ಕೋಡ್ ಡಿಸ್‌ಪ್ಲೇ ಆಗುತ್ತೆ ಇದರಲ್ಲಿ. ಆಮೇಲೆ ಆಫೀಸ್ ಅಡ್ರೆಸ್ ಇದರಲ್ಲಿ ಡಿಸ್‌ಪ್ಲೇ ಆಗುತ್ತೆ. ಆಫೀಸ್ ಅಡ್ರೆಸ್‌ನು ಸಹ ಇಲ್ಲಿ ಟೈಪ್ ಮಾಡ್ಕೊಳ್ಬಹುದು. ಸಬ್ಮಿಟ್ ಅಂತ ಹೇಳಿ ಇದೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀವಿ. ಆಗ ಆರ್ ಯು ಶ್ಯೂರ್ ಅಂತ ಹೇಳಿ ಇದೆ. ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಏನಂತಂದ್ರೆ ಕ್ರಿಯೇಟ್ ಯೂಸರ್ ಐಡಿನಲ್ಲಿ ಯಾವ್ದು ಕ್ರಿಯೇಟ್ ಮಾಡಿದ್ದೀವಿ ನಾವು? ಕೇಸ್ ವರ್ಕರ್‌ನ ಕ್ರಿಯೇಟ್ ಮಾಡಿದ್ದೀವಿ. ನಂತರ ಮತ್ತೆ ಕ್ರಿಯೇಟ್ ಯೂಸರ್ ಅಂತ ಕ್ಲಿಕ್ ಮಾಡ್ಕೊಳ್ತೀವಿ. ಕೇಸ್ ವರ್ಕರ್ ಕ್ರಿಯೇಟ್ ಆದ ನಂತರ ನಾವೇನ್ ಮಾಡಬೇಕು? ಸೂಪರ್ಡೆಂಟ್ ಅವರನ್ನು ಕ್ರಿಯೇಟ್ ಮಾಡಬೇಕಲ್ಲ. ಹಾಗಾಗಿ ಇಲ್ಲಿ ರೋಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸೆಲೆಕ್ಟ್ ಅಂತ ಹೇಳಿ ಇದೆ ಅಲ್ಲ, ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 2ನೇ ಆಯ್ಕೆ ಸೂಪರ್ಡೆಂಟ್ ಅಂತ ಹೇಳಿ ಇದೆ. ಕ್ಲಿಕ್ ಮಾಡ್ಕೊಳ್ತೀವಿ. ಮತ್ತೆ ಇಲ್ಲಿ ಕೇಸ್ ವರ್ಕರ್ ಕ್ರಿಯೇಟ್ ಮಾಡಿದೀವಿ. ಸೂಪರ್ಡೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಮತ್ತೆ ಬೇರೆಯವರಿದ್ರೆ ಸೂಪರ್ಡೆಂಟ್ ಇದ್ರೆ ಆಫೀಸ್ ಇತ್ತಂತಂದ್ರೆ ಅಲ್ಲಿ ಸೂಪರ್ಡೆಂಟ್ ಯಾರು ಇರ್ತಾರೆ ಅವ್ರ ಕೆಜೆಡಿ ನಂಬರ್ ಹಾಕಿ ಗೆಟ್ ಅಂತ ಹಾಕ್ತೀವಿ.
ಹೈಸ್ಕೂಲ್ ಇತ್ತು ಅಂತಂದ್ರೆ, ಅಲ್ಲಿ ಕೇಸ್ ವರ್ಕರ್ ಒಬ್ಬರನ್ನ ಕ್ರಿಯೇಟ್ ಮಾಡಿರ್ತೀವಿ. ಸೂಪರ್ಡೆಂಟ್ ಆಗಿ ಮತ್ತೆ ನಾವು ಡಿ.ಡಿ ಅವರನ್ನ ಅಂದ್ರೆ ಎಚ್.ಎಂ ಅವ್ರನ್ನೇ ನಾವು ಕ್ರಿಯೇಟ್ ಮ್ಯಾಪಿಂಗ್ ಮಾಡ್ಕೊಳ್ಳಬಹುದು. ಹಾಗಾಗಿ ಇಲ್ಲಿ ನಾನು ಎಚ್.ಎಂ ಅವರಿಗೆ ಅಂದ್ರೆ ಅಲ್ಲಿರುವಂತ ಡಿ.ಡಿ ಅವರಿಗೆ ಸೂಪರ್ಡೆಂಟ್ ರೋಲ್ ಮತ್ತೇನಂತಂದ್ರೆ ಕೇಸ್ ವರ್ಕರ್ ರೋಲ್‌ನ ಮಾಡ್ತಾ ಇದ್ದೇನೆ. ಕೆಜೆಡಿ ನಂಬರ್ ಇಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಬೇಕು. ಆಗ ಅವರ ಆಫೀಸರ್ ನೇಮ್ ಇದರಲ್ಲಿ ಡಿಸ್‌ಪ್ಲೇ ಆಗತ್ತೆ. ನಂತರ ಮೊಬೈಲ್ ನಂಬರ್ ಡಿಸ್‌ಪ್ಲೇ ಆಗತ್ತೆ. ಅಂದ್ರೆ ಈ ಮೊಬೈಲ್ ನಂಬರ್ ಎಲ್ಲಿಂದ ತೆಗೆದುಕೊಂಡಿರುತ್ತೆ ಅಂತಂದ್ರೆ ಎಚ್.ಆರ್.ಎಂ.ಎಸ್ 1 ರಿಂದ ಅಂದ್ರೆ ನಾವು ಎಚ್.ಆರ್.ಎಂ.ಎಸ್ ನಲ್ಲಿ ಏನ್ ಸಾಲರಿ ಮಾಡ್ಕೊಳ್ತೀವಲ್ಲ, ಆ ಎಚ್.ಆರ್.ಎಂ.ಎಸ್ 1 ದಿಂದ ಇದು ಫೆಚ್ ಆಗಿರುತ್ತೆ. ಇಲ್ಲಿಯೂ ಸಹ ಎಷ್ಟು ಜನರು ಸೂಪರ್ಡೆಂಟ್‌ನ ಕ್ರಿಯೇಟ್ ಮಾಡಬಹುದು ಅಂತ 9 ಜನರನ್ನು ಸಹ ಕ್ರಿಯೇಟ್ ಮಾಡಬಹುದು. ಈಗ ನಾನಿಲ್ಲಿ ಫಸ್ಟ್ ಒನ್ ಒಬ್ಬರು ತೆಗೆದುಕೊಳ್ತೀನಿ. ಇಲ್ಲಿ ಲಾಗಿನ್ ಐಡಿ ಸೂಪರ್ಡೆಂಟ್ ಲಾಗಿನ್ ಐಡಿ ಏನಿರುತ್ತೆ ಅಂದ್ರೆ SP1 ನಂತರ ಡಿ.ಡಿ.ಒ ಕೋಡ್ ಇರುತ್ತೆ. ಪಾಸ್ವರ್ಡ್ ಡಿಫಾಲ್ಟ್ ಆಗಿ ಕ್ಯಾಪಿಟಲ್ ESR at 1 ರಿಂದ 9 ರವರೆಗೆ ಇರುತ್ತೆ. ಇದು ಕೇವಲ ಡಿಫಾಲ್ಟ್ ಪಾಸ್ವರ್ಡ್ ಎಜುಕೇಷನ್ ಡಿಪಾರ್ಟ್‌ಮೆಂಟ್‌ದವರಿಗೆ ಮಾತ್ರ ಅನ್ನೋದನ್ನು ಗಮನಿಸಬೇಕು. ಇಷ್ಟಾದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲಿ ಓಕೆ ಅಂತ ತೆಗೆದುಕೊಳ್ಬೇಕು. ಇಷ್ಟು ಫಸ್ಟ್ ಡಿ.ಡಿ ಅವರು ಮಾಡಬೇಕಾಗಿರುವಂತ ಕಾರ್ಯ. ನಂತರ ಇಲ್ಲಿ ಮಾಡಿಫೈಡ್ ಯೂಸರ್ ಅಂತ ಹೇಳಿ ಇದೆ. ಒಂದು ವೇಳೆ ಈಗ ನಾವು ಕೇಸ್ ವರ್ಕರ್‌ನ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಇವ್ರು ಕೇಸ್ ವರ್ಕರ್‌ನು, ಇವ್ರ ರೋಲನ್ನು ಮಾಡಿಫೈ ಮಾಡಬೇಕಾಗಿತ್ತು ಅಂತಂದ್ರೂ ಸಹ ನಾವು ಮಾಡಿಫೈ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಅದೇ ರೀತಿಯಲ್ಲಿ ಸೂಪರ್ಡೆಂಟ್ ಅವ್ರನ್ನು ಸಹ ಮಾಡಿಫೈ ಮಾಡಬೇಕಾಗಿತ್ತು ಅಂದ್ರೂ ಸಹ ಮಾಡಿಫೈಡ್‌ನು ಅವಕಾಶ ಇದೆ. ಜೊತೆಗೆ ನಾವು ಸಾಮಾನ್ಯವಾಗಿ ಕೇಸ್ ವರ್ಕರ್ ಒಂದು ಇಬ್ರು ಮೂವರನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಒಬ್ಬರನ್ನ ಏನಂತಂದ್ರೆ ಇನ್‌ಆಕ್ಟಿವ್ ಮಾಡಬೇಕಾಗಿತ್ತು ಅಂತಂದ್ರೂ ಸಹ ಇಲ್ಲಿ ಚೇಂಜ್ ಸ್ಟೇಟಸ್ ಆಫ್ ಯೂಸರ್ ಅಂತ ಹೇಳಿ ಇರುತ್ತೆ. ಇಲ್ಲಿ ರೋಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೆಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ನಂತರ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಆಕ್ಟಿವ್ ಇದೆ. ಇದು ಎಕ್ಸ್‌ಟೆಂಡ್ ಬಟನ್ ಕ್ಲಿಕ್ ಮಾಡಿದೀವಿ ಅಂತಂದ್ರೆ ಇನ್‌ಆಕ್ಟಿವ್ ಆಗಿಬಿಡುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಸ್ಟೇಟಸ್ ಅಂತ ಮಾಡಿದ್ವಿ ಅಂದ್ರೆ ಇನ್‌ಆಕ್ಟಿವ್ ಆಗಿಬಿಡುತ್ತೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಜನರನ್ನು ನಾವು ಕೇಸ್ ವರ್ಕರ್ ಆಗಿ ಮಾಡ್ಕೊಂಡಿದ್ದೀವಿ. ಒಬ್ಬರನ್ನ ನಾವು ಇನ್‌ಆಕ್ಟಿವ್ ಮಾಡಬೇಕಾಗಿತ್ತು ಅಂತಂದ್ರೆ ಚೇಂಜ್ ಸ್ಟೇಟಸ್ ಆಫ್ ಯೂಸರ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಅಂದ್ರೆ ಫಸ್ಟ್ ಡಿ.ಡಿ ಅವ್ರು ಏನ್ ಮಾಡ್ಬೇಕು ಫಸ್ಟ್ ವರ್ಕ್ ಅಂತಂದ್ರೆ, ಅವ್ರು ಲಾಗಿನ್ ಆಗ್ಬೇಕು. ಲಾಗಿನ್ ಆದ ತಕ್ಷಣ ಇಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಇರುತ್ತಲ್ಲ, ಯೂಸರ್ ಮ್ಯಾನೇಜ್ಮೆಂಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಕ್ರಿಯೇಟ್ ಯೂಸರ್ ಅಂತ ತೆಗೆದುಕೊಂಡು ಅಲ್ಲಿ ಕೇಸ್ ವರ್ಕರ್‌ನ ಕ್ರಿಯೇಟ್ ಮಾಡಬೇಕು. ಕೇಸ್ ವರ್ಕರ್ ರೋಲ್‌ನ ಕ್ರಿಯೇಟ್ ಮಾಡಬೇಕು. ನಂತರ ಸೂಪರ್ಡೆಂಟ್ ರೋಲ್‌ನ ಕ್ರಿಯೇಟ್ ಮಾಡಬೇಕು. ಇಷ್ಟು ಆದ ನಂತರ ನಾವು ಮ್ಯಾಪಿಂಗ್ ಮಾಡ್ಬೇಕಲ್ಲ, ಯೂಸರ್ ಮ್ಯಾಪಿಂಗ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಯೂಸರ್ ಮ್ಯಾಪಿಂಗ್ ಇಲ್ಲಿ ಕೆ.ಜೆ.ಡಿ ಮ್ಯಾಪಿಂಗ್ ನಂತರ ಕೇಸ್ ವರ್ಕರ್ ಮ್ಯಾಪಿಂಗ್ ಅಂತ ಹೇಳಿ ಇದೆ. ಇಲ್ಲಿ ಕೇಸ್ ವರ್ಕರ್ ಮ್ಯಾಪಿಂಗ್ ಫಸ್ಟ್ ಕೆ.ಜೆ.ಡಿ ಮ್ಯಾಪಿಂಗ್ ತಗೊಳ್ಬೇಕು ಅಂತಂದ್ರೆ ನೋಡಿ ಇಲ್ಲಿ ಕೇಸ್ ವರ್ಕರ್ ಅಂತ ಹೇಳಿ ಇದೆ. ಲಾಗಿನ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಹೇಳಿ ತೆಗೆದುಕೊಂಡು ಬಿಡ್ತೀನಿ. ಸೆಲೆಕ್ಟ್ ಆಲ್ ಇಷ್ಟು ಜನರಾದ್ರು. ಒಂದು ವೇಳೆ ಆಫೀಸ್ ಇತ್ತು ಅಂತಂದ್ರೆ ಆಫೀಸು ಹಿಂಗೆ ದೊಡ್ಡ ಆಫೀಸ್ ಇತ್ತಂದ್ರೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ತೆಗೆದುಕೊಂಡು ಈ ಕೇಸ್ ವರ್ಕರ್ ಅಂದ್ರೆ ಕೇಸ್ ವರ್ಕರ್ 1 ಅಂತ ಇದ್ದಾರಲ್ಲ ಅವ್ರಿಗೆ ಎಷ್ಟು ಜನರನ್ನು ನಾವು ಮ್ಯಾಪ್ ಮಾಡಬೇಕಾಗಿದೆ ಅಂತ ಹೇಳಿ ಎಚ್.ಆರ್ ಇದರಲ್ಲಿ ಕೆ.ಜೆ.ಡಿನ ತೆಗೆದುಕೊಳ್ಬೇಕು. ಉಳಿದವ್ರನ್ನ ಏನಂತಂದ್ರೆ ಇಲ್ಲಿಂದ ಡಿಲೀಟ್ ಮಾಡಿ ರಿಮೂವ್ ಸಹ ನಾವು ಮಾಡಬಹುದು. ರಿಮೂವ್ ಮಾಡ್ಲಿಕ್ಕೂ ಅವಕಾಶ ಇದೆ. ಎಷ್ಟು ಜನರು ನಾವು ಮ್ಯಾಪಿಂಗ್ ಮಾಡ್ಕೊಳ್ಬೇಕಾಗಿದೆ ಕೆ.ಜೆ.ಡಿ ನಂಬರ್ ಅದು ತೆಗೆದುಕೊಳ್ಬೇಕು. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಆರ್ ಯು ಶ್ಯೂರ್ ಅಂತ ಹೇಳಿ ಇದೆ. ಓಕೆ ಅಂತ ಹೇಳಿ ಆಯ್ತು. ಈಗ ಕೆ.ಜೆ.ಡಿ ಮ್ಯಾಪಿಂಗ್ ಮಾಡಿದೀವಿ ಯಾರಿಗೆ? ಕೇಸ್ ವರ್ಕರ್ ಅವರಿಗೆ. ಕೇಸ್ ವರ್ಕರ್ ಮ್ಯಾಪಿಂಗ್ ತೆಗೆದುಕೊಂಡು ಸೂಪರ್ಡೆಂಟ್ ಅವರಿಗೆ ಮಾಡ್ಬೇಕಲ್ಲ. ಕೇಸ್ ವರ್ಕರ್ ಯಾರು ಸೂಪರ್ಡೆಂಟ್ ಅಂಡರ್‌ನಲ್ಲಿ ಬರ್ತಾರ, ಈ ಕೇಸ್ ವರ್ಕರ್‌ನು ಸೂಪರ್ಡೆಂಟ್ ಅವರಿಗೆ ಮ್ಯಾಪಿಂಗ್ ಮಾಡ್ಬೇಕು. ಹಾಗಾಗಿ ಇಲ್ಲಿ ಕೇಸ್ ವರ್ಕರ್ ಮ್ಯಾಪಿಂಗ್ ಅಂತ ಹೇಳಿ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲಿ ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಹಾಗೆ ಇಲ್ಲಿ ಎಷ್ಟು ಜನ ಕೇಸ್ ವರ್ಕರ್ ಇರ್ತಾರೋ ಅಷ್ಟು ಜನರು ಡಿಸ್‌ಪ್ಲೇ ಆಗತ್ತೆ. ನಮ್ಮಲ್ಲಿ ಒಬ್ಬರೇ ಕೇಸ್ ವರ್ಕರ್ ಇರೋದ್ರಿಂದ ಒಬ್ಬರಿಗೆ ಮಾತ್ರ ಡಿಸ್‌ಪ್ಲೇ ಆಗ್ತಾ ಇದೆ. ಇದನ್ನ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕು. ಆರ್ ಯು ಶ್ಯೂರ್ ಅಂತೇಳಿ ಇರುತ್ತೆ. ಇದನ್ನ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲೇನಾಯ್ತು ಕೆ.ಜೆ.ಡಿ ಮ್ಯಾಪಿಂಗ್ ಎಷ್ಟು ಜನರು ಎಂಪ್ಲಾಯ್ ಇರುವಂತ ಕೆ.ಜೆ.ಡಿ ಅಂದ್ರೆ ಎಂಪ್ಲಾಯ್ ಅವರ ಕೆ.ಜೆ.ಡಿಯನ್ನು ನಾವು ಕೇಸ್ ವರ್ಕರ್ ಅವರಿಗೆ ಮ್ಯಾಪಿಂಗ್ ಮಾಡಿದೀವಿ. ಕೇಸ್ ವರ್ಕರ್ ಅನ್ನು ಸೂಪರ್ಡೆಂಟ್ ಅವರಿಗೆ ಮ್ಯಾಪಿಂಗ್ ಮಾಡಿದೀವಿ. ಇಷ್ಟು ವರ್ಕ್ ಫಸ್ಟ್ ಆಗ್ಬೇಕು. ಇಷ್ಟು ಆದ ನಂತರ ನಮಗೆ ನೆಕ್ಸ್ಟ್ ಇವು ಎಂಪ್ಲಾಯ್ ವೆರಿಫಿಕೇಷನ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಕೇಸ್ ವರ್ಕರ್ ಲಾಗಿನ್ ಯೂಸ್ ಮಾಡ್ಕೊಳ್ಬೇಕು. ಕೇಸ್ ವರ್ಕರ್ ಲಾಗಿನ್‌ನಲ್ಲಿ ಹೋಗಿ ನಾವು ಕೇಸ್ ವರ್ಕರ್ ಲಾಗಿನ್ ಮಾಡ್ಕೊಂಡು ಎಂಪ್ಲಾಯ್ ಅವರ ಎಸ್.ಆರ್ ಅಪ್ಲೋಡ್ ಮಾಡ್ಬೇಕು. ಅಂದ್ರೆ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಭಾಗ 1, 2, 3, 4, 5 ಈ ರೀತಿಯಲ್ಲಿ ಭಾಗಗಳನ್ನಾಗಿ ನಮ್ಮ ಎಸ್.ಆರ್ ಏನಿರುತ್ತಲ್ಲ ಅಂದ್ರೆ ಫಿಸಿಕಲ್ ಎಸ್.ಆರ್ ಸರ್ವಿಸ್ ರಿಜಿಸ್ಟರ್
ಫಿಸಿಕಲ್ ಎಸ್ಆರ್‌ನ ಏನಂದ್ರೆ ಸ್ಕ್ಯಾನ್ ಮಾಡ್ಕೊಂಡು ಸಪರೇಟ್ ಭಾಗ ಮಾಡಿಟ್ಕೊಳ್ಬೇಕು. ಅದನ್ನ ಪಿಡಿಎಫ್ ರೂಪದಲ್ಲಿ ನಾವು ಮರ್ಜ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಹೇಗೆ ಅಪ್‌ಲೋಡ್ ಮಾಡಬೇಕು? ಕೇಸ್ ವರ್ಕರ್‌ನ ಲಾಗಿನ್‌ನಲ್ಲಿ ನಾವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಇದರಲ್ಲಿ ಕೇಸ್ ವರ್ಕರ್ ರೋಲ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅದರ ಬಗ್ಗೆ ಸಪರೇಟ್ ಆದಂತ ವಿಡಿಯೋ ಇರುತ್ತೆ. ನಾವು ಕೇಸ್ ವರ್ಕರ್ ಲಾಗಿನ್ ಹೇಗೆ ಮಾಡಬೇಕು? ಅದರಲ್ಲಿ ನಾವು ಎಸ್‌ಆರ್‌ನ ಹೇಗೆ ಅಪ್‌ಲೋಡ್ ಮಾಡಬೇಕು? ಆಮೇಲೆ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕನ್ನುವಂತ ವಿವರವಾದಂತ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.